ಸರ್ಕಾರ ಹಿಂದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೊಟ್ಟ ಮಾತಿನಂತೆ ನಡೆದು ಎಲ್ಲಾ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಕೊಟ್ಟ ಭರವಸೆಗಳನ್ನು ಈಡೇರಿಸಿ ಅಭಿವೃದ್ಧಿಯನ್ನು ಮಾಡಿ ಇವತ್ತು ಮತ್ತೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು 67 ದಿವಸಗಳು ಕಳೆದಿದ್ದಾವೆ. ಈ 67 ದಿವಸಗಳಲ್ಲೇ ಐತಿಹಾಸಿಕವಾದಂತಹ ಅನೇಕ ಯೋಜನೆಗಳು, ಅನೇಕ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ನೋಡಿ ಅವರು ಹಗಲಿರುಳು ಶ್ರಮ ಮಾಡ್ತಾ ಇದ್ದಾರೆ. ನಮಗೆಲ್ಲ ಬಹಳ ಚುರುಕು ಮೂಡಿಸಿದ್ದಾರೆ. ಇವತ್ತು 67 ದಿವಸದಲ್ಲಿ ಮಲಗಿದಾರೋ ಇಲ್ಲೋ ಗೊತ್ತಿಲ್ಲ. ನಿನ್ನೆ ರಾತ್ರಿ ದೆಹಲಿಗೆ ಹೋಗಿ ನೇರವಾಗಿ ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಅವರು ಬದ್ಧತೆ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಹೀಗಾಗಿ ಅನೇಕ ಹೊಸ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಇದ್ದಾರೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ನಮ್ಮ ಸರ್ಕಾರ ಜೀವಪರ ಸರ್ಕಾರ ಇದೆ, ಜನಪರ ಸರ್ಕಾರ ಇದೆ, ರೈತರ ಪರ ಸರ್ಕಾರ ಇದೆ. ಹೀಗಾಗಿ ಇವತ್ತು ಇನ್ನು ಮುಂದೇನೂ ಸಹಿತ ನಾವು ಏನೇನು ಭರವಸೆಗಳು ಕೊಟ್ಟಿದ್ದೀವೋ ಅವೆಲ್ಲವನ್ನು ಈಡೇರಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಈ ಸರ್ಕಾರದಲ್ಲಿ ನನಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅವಕಾಶ ಮಾಡಿಕೊಟ್ರು ಕೂಡ 15 ವರ್ಷ MLA ಇರಲಿಲ್ಲ ಕಾಂಗ್ರೆಸ್ನ MLA ಮಾಲೂರು ತಾಲೂಕಲ್ಲಿ. 15 ವರ್ಷ ಆದಮೇಲೆ ಮೊದಲನೇ ಅವಕಾಶ ಮಾಡಿಕೊಟ್ಟಾಗ ತುಂಬಾ ನೀವು ಕೂಡ ನಂಬಿಕೆ ಇಟ್ಕೊಂಡಿದ್ರಿ. ನಂಜೇಗೌಡರು ಪ್ರತಿ ಹಳ್ಳಿ ಗೊತ್ತು, ಜನ ಗೊತ್ತು, ಅಭಿವೃದ್ಧಿ ಮಾಡ್ತಾನೆ ಅಂತ. ಆದರೆ ಕಾರಣಾಂತರ BJP ಸರ್ಕಾರ ನನಗೆ ಅವಕಾಶ ಸಿಕ್ಕಲಿಲ್ಲ. ಒಂದು ರಸ್ತೆ ಗುಳಿ ಮುಚ್ಚಕ್ಕೆ ಕೂಡ ಬೀಳಲಿಲ್ಲ ನನ್ನ. ಆದರೆ ಎರಡನೇ ಅವಧಿ ಅದಲ್ಲ. ಎರಡನೇ ಅವಧಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಕಷ್ಟದಲ್ಲಿ ಹೋರಾಟದಲ್ಲಿ ಮಾಲೂರು ತಾಲೂಕಿನ ಸ್ವಾಭಿಮಾನವನ್ನ ಕಡಿಮೆ ಓಟಲ್ಲಿ ಗೆದ್ದಿದ್ವಂತಲ್ಲ, ನೀವು ಶಾಸಕನಾಗಿ ಮಾಡಿದ್ರಿಂದ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮೊದಲ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತೆ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ನಮ್ಮ ಸಾಮಾನ್ಯ ಜನ ಬಡವರಿಗೆ ಕೊಟ್ಟಂತ ಕಾರ್ಯಕ್ರಮ 5 ಕಾರ್ಯಕ್ರಮ ಕೂಡ. ಅದರ ಜೊತೆಗೆ ವಿಶೇಷವಾಗಿ 5 ಕಾರ್ಯಕ್ರಮದ ಜೊತೆಗೆ ಮಾಲೂರು ತಾಲೂಕು ಇತಿಹಾಸ ಪುಟಗಳಲ್ಲಿ ನೋಡದೇ ಇರೋಂಥದ್ದು ಯಾವುದೇ ಪಾರ್ಟಿ, ಯಾವುದೇ ಪಕ್ಷ ನಾಯಕ ಇಷ್ಟೊಂದು ಅಭಿವೃದ್ಧಿಗೆ ಅವಕಾಶ ಸಿಕ್ಕಿರಲಿಲ್ಲ ಅಂತ ಅವಕಾಶ ಮಾಡಿಕೊಟ್ಟಿದ್ದ ದಿನ ಇದು. ಇವತ್ತು ಗುದ್ದಲಿ ಪೂಜೆ ಮತ್ತೆ ಉದ್ಘಾಟನೆ ಕಾರ್ಯಕ್ರಮ ಸುಮಾರು 3,200 ಕೋಟಿ ರೂಪಾಯಿ, 3,200 ಕೋಟಿ ರೂಪಾಯಿ ಇವತ್ತು. ಅದು 30 ಕಿಲೋಮೀಟರ್ ವೈಟ್ ಟಾಪಿಂಗ್ ಕಾಂಕ್ರೀಟ್ ರಸ್ತೆ 4 ಲೈನ್ ಆಗಿರ್ಬೋದು, ಮತ್ತೆ ಫ್ಲೇವರ್ ಆಗಿರ್ಬೋದು, ಸುಮಾರು ಯೋಜನೆಗಳು, ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್, ಮಾಲೂರು ಕೆರೆ ಅಭಿವೃದ್ಧಿ ಸುಮಾರು 3,200 ಕೋಟಿ ಪ್ರತಿ ದಿವಸ ಮಾತಾಡಿದ್ದೀನಿ. ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅಭಿವೃದ್ಧಿಗೆ ಪಾತ್ರರಾಗಿರುವಂಥ ನಿಮ್ಮೆಲ್ಲರ ಜನನಾಯಕರಾದ ಸನ್ಮಾನ್ಯ ಶ್ರೀ ಕೆ.ವೈ. ನಂಜೇಗೌಡ ಅವರನ್ನ ನಿಮ್ಮ ಅಭಿಮಾನದ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ. ಮೊದಲಿಗೆ ನನ್ನ ತಾಲೂಕಿನ ಮಾಲೂರು ತಾಲೂಕಿನ ನನ್ನ ಜನತೆ ರಾಜಕೀಯವಾಗಿ ಅದೇ ರೀತಿ ಕಾರ್ಯಕ್ರಮದ ವೇದಿಕೆಯ ಮೇಲೆ ಭಾಗವಹಿಸಿ ಆಸೀನರಾಗಿರ್ತಕ್ಕಂಥ ಶ್ರೀ ರಾಮ್ ಪ್ರಸಾದ್ ಅವರು ಕೂಡ ನಮ್ಮ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ